ಮೇಡಮ್ ಬೀಜ ರೆಡಿ ಇವೆ, ಹಾಗಕ್ಕೆ ಮಳಿಲ್ಲ ಮೇಡಮ್. ಹೌದಾ? ಓಕೆ, ನೀವೀಗಂದ್ರೆ ಏನು ಬಿತ್ತನೆ ಮಾಡಿಲ್ವಾ? ಇಲ್ಲ ಮೇಡಮ್, ಬಿತ್ತನೆ ಮಾಡಕ್ಕೆ ಮಳಿಲ್ವಲ್ಲ. ಹೌದಾ? ಓಕೆ ಸರ್, ಈಗ ನಾವು ಕಾಲ್ ಮಾಡಿರೋ ಉದ್ದೇಶ ಏನಂದ್ರೆ ನಿಮ್ಮ ಪೇಮೆಂಟ್ ರೆಕಾರ್ಡ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ, ನೀವು EMI ನ ತುಂಬಾ ಚೆನ್ನಾಗಿ ಕಟ್ಕೊಂಡ್ ಬಂದಿರೋದ್ರಿಂದ, ಮತ್ತೆ ನಿಮ್ಗೆ ಟ್ರ್ಯಾಕ್ಟರ್ ಮೇಲೆ 3,50,000ವರೆಗೂ ಟಾಪ್ ಅಪ್ ಲೋನ್ ಮತ್ತೆ ಎಲಿಜಿಬಲ್ ಆಗಿದೆ ಸರ್. ಎಷ್ಟು ಮೇಡಮ್? ಈಗೇನ್ 3,50,000 ಸರ್. ಹೇಳಿ ಮೇಡಮ್ ಅಲ್ಲಿ. ಹಾ, ಈಗೇನ್ ಲೋನ್ ಇದೆಯಲ್ಲ ನಿಮ್ದು 74,000, ಇನ್ನೊಂದು ಕಂತಿದೆ. 2 ಕಂತು. ಹೌದಾ? ಎಷ್ಟು ಕಟ್ತೀರಾ ಸರ್ ಒಂದು ಕಂತು? ಇನ್ನು ನೆಕ್ಸ್ಟು ಪಾರ್ಟಿ, ನೆಕ್ಸ್ಟ್ ಆಮೇಲೆ 30. ಹೌದಾ? ಓಕೆ ಸರ್, ಅಂದ್ರೆ ಈಗ 74,000 ಇದೆ ಬಡ್ಡಿ ಬಿಟ್ಟು ಅಷ್ಟು. ಸೊ ಇರುವಂತ ಅಸ್ತಿಗೆ 3,50,000 ಅಡಿಷನಲ್ ಆಗುತ್ತೆ ಅಂತಂದ್ರೆ 2 ಸೇರಿ ನಿಮ್ಗೆ ಒಂದೇ ಲೋನ್ ಆಗುತ್ತೆ ಸರ್. ಹೌದು ಮೇಡಮ್. ಇಎಂಐ ಸೇಮ್ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ನೀವೇನು 6 ತಿಂಗಳಿಗೆ ಒಂದು ಕಂತು ಕಟ್ಕೊಂಡು ಹೋಗ್ತಾ ಇದೀರಲ್ವಾ? ಹೌದು ಮೇಡಮ್. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ. ಮಾರ್ಕೆಟ್ ರೇಟ್ ಕಂಪೇರ್ ಮಾಡಿದ್ರೆ ಬಡ್ಡಿ ದರ ಮತ್ತೆ ಪ್ರೋಸೆಸಿಂಗ್ ಫೀಸ್ ಎರಡು ಕೂಡ ಕಮ್ಮಿ ಇದೆ ಸರ್. ಎಷ್ಟಿರುತ್ತೆ ಮೇಡಮ್ ಬಡ್ಡಿ? ಸರ್ ಬಡ್ಡಿ ದರ ಬಂದು ನಿಮಗೆ ತಿಂಗಳಿಗೆ ₹1ಗಿಂತ ಒಳಗಡೆ ಬೀಳುತ್ತೆ ಸರ್, ಅಂದ್ರೆ ಪೈಸೆ ಲೆಕ್ಕದಲ್ಲಿ ಬಡ್ಡಿ ಬೀಳುತ್ತೆ. ಪ್ರೋಸೆಸಿಂಗ್ ಫೀಸ್ ಬಂದು ಸರ್ ನಿಮಗೆ ಲಕ್ಷಕ್ಕೆ 2% ಇರುತ್ತೆ ಸರ್, ಅಂದ್ರೆ 1 ಲಕ್ಷ ತಗೊಂಡ್ರೆ 2% ಬೀಳುತ್ತೆ. 1 ಲಕ್ಷಕ್ಕೆ 2,000 ರೂಪಾಯಿ ಕಟ್ ಮಾಡ್ಕೊತೀರಾ? 1 ಲಕ್ಷಕ್ಕೆ 2%, ಸರ್ 2,000 ಬರುತ್ತೆ ಮೇಡಮ್. ಅದೇನು ಪ್ರೋಸೆಸ್ ಇರುತ್ತೆ ಮೇಡಮ್? 1 ಲಕ್ಷಕ್ಕೆ 2,000 ರೂಪಾಯಿ ಕಟ್ ಮಾಡ್ಕೊಳ್ಳೋದು? ಏನು ಹೇಳಿ? ಲಕ್ಷಕ್ಕೆ 2,000 ರೂಪಾಯಿ ಕಟ್ ಮಾಡ್ಕೊಳ್ಳೋದು ಏನು ಪ್ರೋಸೆಸ್ ಮಾಡ್ತೀರಾ ಮೇಡಮ್? ಸರ್ ಅಂದ್ರೆ ಪ್ರೋಸೆಸಿಂಗ್ ಫೀಸ್, ಈಗ ಬ್ಯಾಂಕಿಂಗ್ ಚಾರ್ಜಸ್ ಅಂತ ಕಟ್ ಆಗಲ್ವಾ ನಿಮಗೆ ಲೋನ್ ತಗೊಂಡಾಗ? ಬರೀ ಬ್ಯಾಂಕರೆಲ್ಲ ಕಳ್ರಿ. ಏನು ಹೇಳಿ? ಬ್ಯಾಂಕ್ ಎಲ್ಲ ಬರೀ ಮೋಸ. ಇಲ್ಲ ಸರ್, ಅಂದ್ರೆ ಪ್ರೋಸೆಸಿಂಗ್ ಫೀಸ್ ಅಂತ ನೀವು ಎಲ್ಲೇ ಲೋನ್ ತಗೊಂಡ್ರೆ ಪ್ರೋಸೆಸಿಂಗ್ ಫೀಸ್ ಇದ್ದೇ ಇರುತ್ತಲ್ಲ. ಮಾರ್ಕೆಟ್ ರೇಟ್ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕಮ್ಮಿ ಇದೆ. ಲಕ್ಷಕ್ಕೆ 2,000 ಕಟ್ ಆಗುತ್ತೆ. ನೀವು 1 ಲಕ್ಷ ತಗೊಂಡ್ರೆ 2,000 ಕಟ್ ಆಗುತ್ತೆ ಅಷ್ಟೇ. ಇಲ್ಲ ಮೇಡಮ್, ಇಲ್ಲಿ ನಮ್ಮ 1 ಲಕ್ಷ ಪೂರ್ತಿ. ಇಲ್ಲಿ ನಮ್ಮ ಫ್ರೆಂಡ್ ಇಸ್ಕೊಂಡಿದ್ದೆ 4 ಲಕ್ಷ. ಅವರೇ ಪ್ರೋಸೆಸ್ ಫೀಸ್ ಏನು ಕಟ್ ಮಾಡಿಲ್ಲ ಮೇಡಮ್, ಬಡ್ಡಿ ಕೊಡುವಂತಾರೆ. ನಾವು ಫೈನಾನ್ಸ್ ಮತ್ತೆ ಬ್ಯಾಂಕ್ ಅಲ್ಲಿ ಇರ್ತಾ ಇರೋದು. ಫ್ರೆಂಡ್ ಹತ್ರ ಇಸ್ಕೊಂಡವ್ರು ಯಾರು ಪ್ರೋಸೆಸಿಂಗ್ ಫೀಸ್ ತಗೊಳ್ಳಲ್ಲ. ತಾಳಲ್ವಾ? ಈಗ 3,50,000 ಪ್ಲಸ್ 70,000 ಎರಡು ಸೇರಿ ಒಂದೇ ಲೋನ್ ಆಗೋದ್ರಿಂದ ಕಂತು ಒಂದೇ ಬರ್ತದೆ ನಿಮ್ಗೆ 6 ತಿಂಗಳು ಬಂದು. ಸರಿ ಮೇಡಮ್. ಮಾರ್ಕೆಟ್ ರೇಟ್ ಕಂಪೇರ್ ಮಾಡಿದ್ರೆ ಬಡ್ಡಿ ದರ ಮತ್ತೆ ಪ್ರೋಸೆಸಿಂಗ್ ಫೀಸ್ ಎರಡು ಕೂಡ ಕಮ್ಮಿ ಇದೆ. ಅಂದ್ರೆ ತಿಂಗಳಿಗೆ ₹1ಗಿಂತ ಒಳಗಡೆ ಬೀಳುತ್ತೆ ಸರ್, ಅಂದ್ರೆ ಪೈಸೆ ಲೆಕ್ಕದಲ್ಲಿ ಬಡ್ಡಿ ಇರುತ್ತೆ. ಸರಿ ಮೇಡಮ್. ನೀವು ಓಕೆ ಲೋನ್ ತಗೊಳ್ತೀವಿ ಅಂತ ಹೇಳಿದ್ರೆ ಆಫೀಸರೇ ನಿಮ್ಮ ಅಡ್ರೆಸ್ಸಿಗೆ ಬಂದು ಲೋನ್ ಮಾಡ್ಕೊಡ್ತಾರೆ. ಅಂದ್ರೆ ವಿತಿನ್ 2 ಡೇಸ್ ನಿಮ್ಮ ಅಡ್ರೆಸ್ಸಿಗೆ ಬರ್ತಾರೆ ಸರ್. ನೀವು ಯಾವತ್ತೂ ಬ್ರಾಂಚ್ಗೆ ಬರೋಂಥ ಅವಶ್ಯಕತೆ ಇರೋದಿಲ್ಲ. ಅಲ್ಲದೆ 30 ನಿಮಿಷದಲ್ಲಿ ಪ್ರೋಸೆಸ್ ಮಾಡ್ಕೊಡ್ತಾರೆ. ವಿತಿನ್ 4 ಅವರ್ಸಲ್ಲಿ ಲೋನ್ ಅಮೌಂಟ್ ನಿಮ್ಮ ಅಕೌಂಟಿಗೆ ಬರುತ್ತೆ ಸರ್. ಸರಿ ಮೇಡಮ್. ತಗೋಬೋದಲ್ಲ ಸರ್ ಲೋನ್? ಇಲ್ಲ ಬೇಡ ಮೇಡಮ್. ಏನಕ್ಕೆ ಬೇಡ ಅಂತ ಇದ್ರೆ ಸರ್? ಮೇಡಮ್ ಕೊಡೋ 3 ಲಕ್ಷ ಸಾಲಲ್ಲ ಮೇಡಮ್, ಒಂದು 10 ಲಕ್ಷ ಬೇಕು. 10 ಲಕ್ಷ? ಸಾರಿ ಸರ್, ಅಂದ್ರೆ 10 ಲಕ್ಷದವರೆಗೂ ಎಲಿಜಿಬಲ್ ಇಲ್ಲ ನಮ್ಮಲ್ಲಿ. ಎಲಿಜಿಬಲ್ ಇರೋದು 3,50,000 ಸರ್. ಈಗ 10 ಲಕ್ಷ ಏನಕ್ಕೆ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಮೇಡಮ್ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಮದುವೆನಾ? ಹೌದು ಮೇಡಮ್. ಹೌದಾ? ಹೆಣ್ಣು ನೋಡ್ಬೇಕು. ಎಲಿಜಿಬಲ್ ಬರೋದು ಇವಾಗ ನಮಗೆ 3,50,000 ನಿಮಗೆ ಸಿಗ್ತಾ ಇದೆ. ಸೊ ಏನಂತ ಅಂದ್ರೆ ಇದು ನಾವು ಟ್ರ್ಯಾಕ್ಟರ್ ವ್ಯಾಲ್ಯೂ ಮೇಲೆ ಸರ್ ಲೋನ್ ಕೊಡೋದು ನಿಮಗೆ. ಹಂಗ ಪರ್ಸನಲ್ ಏನು ಕೊಡಲ್ವ ನೀವು?